ಕೇಳಿದರೆ ಹೇಳೋರು, ಈ ಥರ ಮಾಡಿ ಹೀಗೆ ಹೋಗಿ ಬನ್ನಿ ಅಂತ ಹೇಳೋರು. ಮಕ್ಕಳುಗಳು ಸಾಯಂಕಾಲ ಆದರೆ ಬಂದು ಅವ್ರ ಜೊತೆ ಮಾತಾಡೋದು, ಅವ್ರಿಗೆ ಹೇಗಿರಬೇಕು, ಏನು ಮಾಡಬೇಕು, ಆ ಥರ ಎಲ್ಲ ಸಂಸಾರನೂ ಅವರು ನಿರ್ಲಕ್ಷ್ಯ ಮಾಡಿರಲಿಲ್ಲ. ಸಮಾಜ ಸೇವೆನೂ ಮಾಡೋರು, ಸಂಸಾರದಲ್ಲೂ ನೋಡ್ಕೊಳ್ಳೋರು. ಅದರಿಂದ ನನಗೇನು ಬೇಸರ ಆಗ್ತಿರಲಿಲ್ಲ. ಅದು ಮೊದಲಿಗೆ ಮಾದೇಗೌಡರ ಮಗ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆಯ ವಿಷಯ. ನಮ್ಮನ್ನು ಭಾಳ ಒಂದು ಶಿಸ್ತುಬದ್ಧವಾಗಿ ಬೆಳೆಸಿದ್ದಾರೆ. ನಾವು ಚಿಕ್ಕ ಹುಡುಗರಿಂದಾಗಿ ಮತ್ತು ಈಗಲೂ ಅಷ್ಟೇ ಏನೇ ಕೆಲಸ ಮನೆಯಲ್ಲಿ ಒಂದು ಡಿಸಿಷನ್ ತಗೋಬೇಕಾದ್ರೆ ಏನೋ ಒಂದು ಕೆಲಸ ಮಾಡಬೇಕಾದ್ರೂ ನಮ್ಮ ತಂದೆಯವರ ಮಾರ್ಗದರ್ಶನ ಅಲ್ಲೇ ನಮ್ಮ ಕೆಲಸಗಳನ್ನು ನಾವು ಮಾಡೋದು. ನಮಗೆ ಒಂದು ಯಾವ ರೀತಿ ಜೀವನದಲ್ಲಿ ಬದುಕಬೇಕು, ಯಾವ ರೀತಿ ನಾವು ಜೀವನದಲ್ಲಿ ಏನು ಕೆಲಸಗಳನ್ನು ಮಾಡಬೇಕು ಚಿಕ್ಕಂದಿನೂ ನಮಗೆ ಹೇಳ್ಕೊಟ್ಟಿದ್ದಾರೆ. ಈ ಅನ್ಯೋನ್ಯ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರು ಗಂಡು ಮಕ್ಕಳು. GM ಶಶಿಕಲಾ ಹಾಗೂ GM ಲೀಲಾವತಿ ವಿವಾಹಿತರಾಗಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಹಿರಿಯ ಪುತ್ರ ಡಾಕ್ಟರ್ GM ಪ್ರಕಾಶ್ ರವರು ಮಂಡ್ಯದ ವೈದ್ಯಕೀಯ ಕಾಲೇಜಿನ ಪ್ರೊಫೆಸರ್ ಆಗಿದ್ದಾರೆ. ಇವರ ಕಿರಿಯ ಪುತ್ರರಾಗಿರುವ ಶ್ರೀ GM ಮಧುರವರು ಎಂಜಿನಿಯರ್ ಪದವೀಧರರಾಗಿದ್ದು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು. ಭಾರತೀಯ ಶಿಕ್ಷಣ ಟ್ರಸ್ಟಿನ ಕಾರ್ಯನಿರ್ವಾಹಕ ಟ್ರಸ್ಟಿಯಾಗಿ ತಂದೆಯವರ ಶೈಕ್ಷಣಿಕ ಸೇವೆಯ ಆದರ್ಶವನ್ನು ಮುನ್ನಡೆಸುತ್ತಿದ್ದಾರೆ. ಮಂಡ್ಯದಲ್ಲಿ ಇಂಟರ್ಮೀಡಿಯೇಟ್ ಓದುತ್ತಿದ್ದಾಗ ಶ್ರೀ ಮಾದೇಗೌಡರು ಉತ್ತಮ ಕ್ರೀಡಾಪಟು. ವಾಲಿಬಾಲ್ ಅವರ ನೆಚ್ಚಿನ ಕ್ರೀಡೆಯಾಗಿ ಹಲವಾರು ಸ್ಪರ್ಧೆಗಳಲ್ಲಿ ಇವರ ತಂಡ ಗೆದ್ದಿತ್ತು. ಭಾಷಾಭಿಮಾನಿಯಾಗಿ ಕನ್ನಡ ಸಂಘ ಸ್ಥಾಪಿಸಿ ಸಾಹಿತಿಗಳನ್ನು ಆಹ್ವಾನಿಸಿ ಉಪನ್ಯಾಸ ಕೊಡಿಸುತ್ತಿದ್ದರು. ಉತ್ತಮ ಕೃತಿಗಳ ಗ್ರಂಥ ಭಂಡಾರ ಸ್ಥಾಪಿಸಿದ್ದರು. ಮುಂದೆ ಹಠ ಹಿಡಿದು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ಜಾಗವನ್ನು ಖರೀದಿಸಿ ಕಟ್ಟಡ ನಿರ್ಮಿಸಿದ ಸಾಧನೆ ಇವರ ನೇತೃತ್ವದ ಕನ್ನಡ ಸಂಘದ್ದು ಎನಿಸಿದೆ. ಅದೇ ಮಂಡ್ಯ ನಗರದ ಕರ್ನಾಟಕ ಸಂಘ ಶಾಶ್ವತವಾಗಿ ಉಳಿದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮುಕ್ತವಾಗಿದೆ. ಈ ಕರ್ನಾಟಕ ಸಂಘ 1946ರಲ್ಲಿ ಪ್ರಾರಂಭವಾಯಿತು. ಮಾದೇಗೌಡರು ಕೂಡ ಈ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಬಹಳ ಕೆಲಸವನ್ನು, ರಚನಾತ್ಮಕವಾದ ಕೆಲಸವನ್ನು ಮಾಡಿದವರು ಮಾದೇಗೌಡರು. ಅದನ್ನು ಹೆಸರು ಮರೆಯೋದಕ್ಕೆ ಆಗೋದೇ ಇಲ್ಲ. ಈ ಜಾಗ, ಇದನ್ನು ಈಗ ಆಗ್ತಾ ಇರ್ತಕ್ಕಂಥ ಚಟುವಟಿಕೆಗೆ ಮಾದೇಗೌಡರೇ ಕಾರಣ. ಆಗ ನಮ್ಮ ಅನಂತರಾಮ್ ಭಟ್ರು ಅಂತ ಒಬ್ಬರಿದ್ದರು, ಅವರು ಅದಕ್ಕೆ ಕಾರ್ಯದರ್ಶಿ ಆಗಿದ್ದರು. ಅವರು ಮಾದೇಗೌಡರನ್ನ ನಾವು ಕೇಳಿದ್ರು, ಮಾದೇಗೌಡರೆ ಈ ನಮಗೆ ಒಂದು ಕರ್ನಾಟಕ ಸಂಘಕ್ಕೆ ಒಂದು ಜಾಗ ಕೊಡಿಸ್ಕೊಡಿ, ನಾವು ಒಂದು ಬಿಲ್ಡಿಂಗ್ ಕಟ್ತೀವಿ, ನಮ್ಮದೇ ಒಂದು ಸ್ವಂತವನ್ನು ಮಾಡ್ಕೊಳ್ಳೋಣ, ಪುಸ್ತಕಗಳನ್ನ ಅದೆಲ್ಲ ಮುನ್ಸಿಪಾಲ್ಟಿಲಿ ಇಟ್ಟಿದ್ವಿ, ಅಲ್ಲಿಂದ ಇಲ್ಲಿಗೆ ಒತ್ಕೋಗೋಕ್ಕಾಗೋದಿಲ್ಲ ಅಂತ ಮಾದೇಗೌಡರಿಗೆ ಹೇಳಿದ್ರು. ಆಗ ಮಾದೇಗೌಡರು ತಕ್ಷಣವಾಗಿ ನಾವು ನಡೀರಿ ಹೋಗೋಣ, ಅಣ್ಣರಾವ್ ಗಣಮುಖಿ ಆಗ ಮಂತ್ರಿ ಆಗಿದ್ದವರು. ಆಗ ಹೋಗಿ ಅಣ್ಣರಾವ್ ಗಣಮುಖಿ ಹಿಡಿದು ಆ ಮಾದೇಗೌಡರು ಖುದ್ದಾಗಿ ಈ ಜಾಗವನ್ನು ಮಾಡಿಸ್ಕೊಂಡು ಬಂದರು. ಈಗ ಜಾಗ ಸಿಕ್ಬೇಕಾದ್ರೆ ಮಾದೇಗೌಡರೇ ಕಾರಣ. ಮಾದೇಗೌಡರು ಇಲ್ಲದೆ ಹೋಗಿದ್ರೆ ಜಾಗನೂ ಸಿಗ್ತಿರಲಿಲ್ಲ, ಈ ಕಟ್ಟಡನೂ ಆಯ್ತಾ ಇರಲಿಲ್ಲ. ಅವರೇ ಪ್ರಮುಖ ಕಾರಣಕರ್ತರು, ಅವರು ನೆನೆಯಬೇಕಾದ ನಮ್ಮ ಕರ್ತವ್ಯ. ಇವರು ಮಂಡ್ಯದ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಮಂಡ್ಯ ಸಮೀಪದ ಬಿ ಹೊಸೂರು ಲೇಬರ್ ಕಾಲೋನಿಯಲ್ಲಿ ಸ್ಥಾಪನೆ ಆಗಿರುವ ಮಹಾತ್ಮ ಗಾಂಧಿ ಸ್ಮಾರಕ ಕ್ಷಯ ಮತ್ತು ಎದೆಗೂಡಿನ ಆಸ್ಪತ್ರೆ ಇವರು ಕೈಗೊಂಡ ಆಸಕ್ತಿಯ ಫಲವಾಗಿ ತಲೆ ಎತ್ತಿ ನಿಂತಿವೆ. ಮಂಡ್ಯದ ಸುಭಾಷ್ ನಗರದಲ್ಲಿ ಸ್ಥಾಪನೆಗೊಂಡಿರುವ 10 ಕೋಟಿ ರೂಪಾಯಿ ವೆಚ್ಚದ ಗಾಂಧಿ ಭವನ ಶ್ರೀ ಮಾದೇಗೌಡರ ಆಸಕ್ತಿಯ ಫಲವಾಗಿದೆ. ಗಾಂಧೀಜಿಯವರ ರಾಷ್ಟ್ರಪ್ರೇಮ ಹೋರಾಟ ಆದರ್ಶ ಜೀವಂತವಿದ್ದು ಮುಂದಿನ ಪೀಳಿಗೆಗಾಗಿ ಪರಿಚಿತವಾಗಬೇಕೆಂಬ ಆಶಯದಲ್ಲಿ ಇದು ಅರ್ಥಗರ್ಭಿತವಾಗಿ ನೆಲೆಯಾಗಿದೆ. ಉದ್ದೇಶ ಅಂದರೆ ನಾವು
ವಿದ್ಯಾರ್ಥಿಗಳೇ ಓದ್ತಿದ್ದಾಗ ಮಿಡ್ಲ್ ಸ್ಕೂಲ್ ಓದ್ತಿದ್ದಾಗಲೇ ಆಗ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಕರೆ ಕೊಡ್ತಿದ್ರಲ್ಲ, ಆ ಎಲ್ಲ ಚಳವಳಿಗಳಿಗೂ ಗಾಂಧಿ ಕಿ ಜೈ, ಕಾಂಗ್ರೆಸ್ ಕಿ ಜೈ ಅಂತ ನಾವು ಓಡಾಡ್ತಿದ್ದೆವು. ನಾವು ಇಂಟರ್ಮೀಡಿಯೇಟ್ಗೆ ಬರೋದಕ್ಕೆ ಸ್ವತಂತ್ರ ಬಂತು. ಆಮೇಲೆ ಸ್ವತಂತ್ರ ಬಂದಾದಮೇಲೆ ನಾನು BA ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮ ಶಂಕರ ಗೌಡರು ಅಸೆಂಬ್ಲಿ ನಿಂತ್ಕೊಂಬಿಡ ನೀನು ಅಂತ ಅಸೆಂಬ್ಲಿ ನಿಲ್ಲಿಸೋದು. 6 ಸಾರಿ ಅಸೆಂಬ್ಲಿ ನಿಂತಿದೆ. ಪಾರ್ಲಿಮೆಂಟ್ಗೆ ಹೋದೆ. ಆ ಪಾರ್ಲಿಮೆಂಟ್ನಲ್ಲಿ ನಮ್ಮ ಗಾಂಧೀಜಿ ಬಗ್ಗೆ ನಾವು ಆಗಲೇ ಕಾಂಗ್ರೆಸ್ ಆಗ್ತಿದ್ದರು. ಗಾಂಧೀಜಿ ಬಗ್ಗೆ ಅಚಲವಾದ ನಂಬಿಕೆ ಇರೋದು, ಗಾಂಧಿ ಪುಸ್ತಕಗಳು ಓದ್ತಕ್ಕಂಥ ಅಭ್ಯಾಸ ನಮ್ಮದು ಮೊದಲಿಲ್ಲ. ಅವರ ತತ್ವಗಳಲ್ಲಿ, ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವು ನಾನು. ಅದಂತ ಹೋಗ್ಬೇಕು ಅಂತ ಭಾವನೆ ನನ್ನಲ್ಲಿ ಇದ್ದಿತ್ತು. ಅದಕ್ಕೆ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ನಮ್ಗೆ 2 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಸರ್ಕಾರದವರು, ನಮ್ಮ ಹಳ್ಳಿಗಳಲ್ಲಿ ಏನಾದರೂ ಸ್ಕೂಲು, ಕಾಲೇಜುಗಳು, ರಸ್ತೆನ ರೋಡು ಮಾಡೋಕ್ಕೆ ಇಲ್ಲ. ನಾನು ಗಾಂಧಿ ಭಕ್ತನಾಗಿ, ಶಿಷ್ಯನಾಗಿ ಒಂದು ಗಾಂಧಿ ಭವನ ಮಾಡಬೇಕು, ಗಾಂಧಿ ಪ್ರಿನ್ಸಿಪಲ್ಗಳೇನಿದೆ ತತ್ವಗಳಿಂದ ಅದು ಜನಗಳಿಗೆ ಪ್ರಚಾರ ಮಾಡಬೇಕು ಅಂತ ಆ 2 ಕೋಟಿ ರೂಪಾಯಿನಲ್ಲಿ 50 ಲಕ್ಷ ರೂಪಾಯಿ ಮಂಡ್ಯದಲ್ಲಿ ಡೆಪ್ಟಿ ಕಮಿಷನರ್ಗೆ ಬರ್ತಿತ್ತು. ಅದು ದುಡ್ಡು ಡೆಪ್ಟಿ ಕಮಿಷನರ್ 1.5 ಕೋಟಿನ ಬೇರೆ ಎಲ್ಲರೂ ಖರ್ಚು ಮಾಡ್ಕೊಂಡು 50 ಲಕ್ಷ ರೂಪಾಯಿ ಇಲ್ಲಿ ಗಾಂಧಿ ಭವನ ಕರೋದಕ್ಕೆ ಉಪಯೋಗಿಸ್ಕೊಂಡು ಒಂದು ಸೈಟು ಕೊಡು ಅಂತ ಹೇಳಿದ್ರೆ, ಒಂದು ಸೈಟನ್ನು, ಈ ಸೈಟನ್ನು ನಮಗೆ ಮಂಜೂರು ಮಾಡಿಕೊಟ್ರು ಡೆಪ್ಟಿ ಕಮಿಷನರ್. ಇನ್ನೊಂದೇ ಒಂದು ಆಸೆ ಇರೋದು, ಅದನ್ನು ಮಾಡ್ಬಿಡ್ತೀವಿ, ಈಗ ಜಮೀನು ಸಿಗ್ತಾಯಿಲ್ಲ. ತಮಿಳುನಾಡಿನಲ್ಲಿ ಮಧುರಿನಲ್ಲಿ ಗಾಂಧಿ ಕಲ್ಪನೆಯ ಒಂದು ಗಾಂಧಿ ಗ್ರಾಮ ಅಂತ ಮಾಡೋರು. ಗ್ರಾಮ ಅಂತಾಗ ಅದೇನು 700-800 ಎಕರೆ ಹಳ್ಳಿ ಅದು. ಅಲ್ಲಿ ಗಾಂಧೀಜಿ ಚರ್ಕ ನೇಯ್ದು, ಬಟ್ಟೆ ನೇಯ್ದು, ಮಗ್ಗ ಮಾಡೋದು. ಹಿಂದೆಲ್ಲ ಹಳ್ಳಿಗಳಲ್ಲಿ ಯಾರು ಬಟ್ಟೆ ಕೊಡ್ಕೋದು, ಅವರೇ ಬಟ್ಟೆ ಮೇಯ್ಕೊತಿದ್ರು, ಅವರೇ ರೈತರು ಗುದ್ಲಿ ಮಾಡ್ಕೊಳ್ಳೋದು, ನೇಗಿಲು ಮಾಡ್ಕೊಳ್ಳೋದು, ಅವ್ರಿಗೆ ಬೇಕಾದವೆಲ್ಲ ಅವರೇ ಮಾಡ್ಕೊತೀರ. ಆ ಗುಡಿ ಕೈಗಾರಿಕೆಗಳು ಅಂಥ ಗ್ರಾಮ ಮಾಡೋರಲ್ಲಿ. ಆಮೇಲೆ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಎಲ್ಲನೂ ಅವರೇ ಮಾಡ್ತಾರೆ. ಅಂಥದ್ದೊಂದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಲೇ ನಮ್ಮ ಟ್ರಸ್ಟ್ ಮೆಂಬರ್ಗೆ ಕಳಿಸಿದ್ದೆ ನೋಡ್ಕೊಂಡು. ಅದಕ್ಕೆ ಬರಬೇಕು ಒಂದು 100-200 ಎಕರೆ ಜಮೀನು ಬೇಕು. ಮಂಡ್ಯದಲ್ಲೂ ಜಮೀನು ಸಿಗ್ತಾಯಿಲ್ಲ. ಭಾರತಿ ಎಜುಕೇಷನ್ ಟ್ರಸ್ಟ್ ಸುವರ್ಣ ಸಂಭ್ರಮ ಮಹೋತ್ಸವಕ್ಕೆ ಶುಭ ಹಾರೈಸುವವರು ಡಾಕ್ಟರ್ ಜಿ ಮಾದೇಗೌಡರ ಅಭಿಮಾನಿಗಳಾದ ಕೃಷ್ಣಪ್ಪ, ಜಗದೀಶ್ ಹಾಗೂ ಮಿತ್ರರು. ಭಾರತಿ ಎಜುಕೇಷನ್ ಟ್ರಸ್ಟ್ ಸುವರ್ಣ ಸಂಭ್ರಮ ಮಹೋತ್ಸವಕ್ಕೆ ಶುಭ ಹಾರೈಸುತ್ತಿರುವವರು ಡಾಕ್ಟರ್ ಜಿ ಮಾದೇಗೌಡರ ಅಭಿಮಾನಿಗಳು ಎ ಮಂಜಪ್ಪ, LG ರಮೇಶ್ ಮತ್ತು ಮಿತ್ರವರ್ಗದವರು. ಮಂಡ್ಯದ ಡಾಕ್ಟರ್ ಜಿ ಮಾದೇಗೌಡರು ರಾಜಕೀಯದಲ್ಲಿ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಅಪಾರ ಅನುಭವದ ಮಾದೇಗೌಡರು ವಿದ್ಯಾದಾನಕ್ಕೆ ಆದ್ಯತೆ ನೀಡಿ ಜನಸಾಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿರುವುದು ಅತ್ಯಂತ ಸಂತೋಷಕರ ಸಂಗತಿ. ಭಾರತಿ ಎಜುಕೇಷನ್ ಟ್ರಸ್ಟ್ ಸುವರ್ಣ ಸಂಭ್ರಮ ಮಹೋತ್ಸವಕ್ಕೆ ಶುಭ ಹಾರೈಸುವವರು ಎನ್ ರಾಮು ಮತ್ತು ಅನುವಾಯಿಸ್ ಬಳಗದವರು. ಡಾಕ್ಟರ್ ಜಿ ಮಾದೇಗೌಡರ ಸಾಧನೆ ಅದ್ಭುತ, ಅಮೋಘ. ಶ್ರೀಯುತರ ಸಾಧನೆಯನ್ನು ಗುರುತಿಸಿ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿರುವ BH ಸುರೇಶ್ ನಿಜಕ್ಕೂ ಅಭಿನಂದನಾರ್ಹರು. ನಾವು ಇಂದಿನ ಈ ಸ್ಥಿತಿಗೆ ಕಾರಣ ಏನಂತಂದರೆ, ನಮ್ಮದು ಒಂದು ಕುಗ್ರಾಮ. ಆ ಕುಗ್ರಾಮದಲ್ಲಿ ಶಾಲಾ ಕಾಲೇಜುಗಳು ಇಲ್ಲದೇ ಇರುವಂಥ ದಿವಸಗಳಲ್ಲಿ ಅಂದಿನ ಕಾಳ್ಮುದ್ದನ ದೊಡ್ಡ ಇಂದಿನ ಭಾರತಿ ನಗರ ಒಂದು ಜಿ ಮಾದೇಗೌಡರು ಭಾರತೀಯ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡದೆ ಹೋಗಿದ್ರೆ ನಾವು ವಿದ್ಯೆ ಕಲಿಯಕ್ಕೂ ಆಗ್ತಿರ್ಲಿಲ್ಲ, ಈ ಸ್ಥಿತಿಗೆ ಬರೋಕ್ಕೂ ಆಗ್ತಿರ್ಲಿಲ್ಲ. ಆ ಸಂಸ್ಥೆನಲ್ಲಿ ಕಲಿಸಿದಂಥ ಶಿಸ್ತು, ಶ್ರದ್ಧೆ ಮತ್ತು ಆ ಪರಿಸರ, ಅದನ್ನೆಲ್ಲ ನಾವು ಅಲ್ಲಿ ಕಲಿತದ್ದನ್ನೇ ಇಲ್ಲಿ ಆ ಮಾದೇಗೌಡರನ್ನ ಶಿಸ್ತುಗಳನ್ನೆಲ್ಲ, ಅವ್ರ ಜೀವನದ ಆದರ್ಶಗಳನ್ನು ನಾವು ಅಳವಡಿಸಿರೋದಕ್ಕೆ ಇವತ್ತು ಒಂದು ಯಶಸ್ವಿ ಉದ್ಯಮಿಯಾಗಿ ನಾನು ಬೆಂಗಳೂರಿನಲ್ಲಿದ್ದೀನಿ. ಅಂಥ ಒಂದು ಕುಗ್ರಾಮ ಕಾಳ್ಮುದ್ದನ ದೊಡ್ಡಿನ ಇಂದಿನ ಭಾರತೀಯ ನಗರವಾಗಿ ಬೃಹದಾಕಾರವಾಗಿ ಬೆಳೆಸಿರುವಂಥ ಜಿ ಮಾದೇಗೌಡರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಜನತೆಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂತಹ PA ಶಿಕ್ಷಣ ಸಂಸ್ಥೆಯ ಶಂಕರೇಗೌಡರ ನಂತರ ಸಾಲಿನಲ್ಲಿ ಮಾದೇಗೌಡರು ಬರ್ತಾರೆ. ಅಷ್ಟೇ ಶಂಕರೇಗೌಡರಷ್ಟೇ ಪ್ರಾಮಾಣಿಕರು, ಸಜ್ಜನರು, ಸರಳ ವ್ಯಕ್ತಿ, ಅಷ್ಟೇ ನಿಷ್ಠುರವಾದಿ. ಶಂಕರೇಗೌಡರ ಆದರ್ಶವನ್ನು ಇಟ್ಟುಕೊಂಡು ವಿದ್ಯಾಭ್ಯಾಸಕ್ಕೆ ಪ್ರಾಮಾಣಿಕವಾಗಿ ದುಡಿದಂತಹ ವ್ಯಕ್ತಿ.
ಮಹಾನ್ ಸಾಧಕ ಶ್ರೀ ಜಿ ಮಾದೇಗೌಡರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಗುರುದೇವರ ಹಳ್ಳಿಯಲ್ಲಿ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ಪಾತ್ರರಾಗಿದ್ದ ಕೃಷಿಕ ಶ್ರೀ ಪುಟ್ಟೇಗೌಡ ಹಾಗೂ ಮಂಡ್ಯದ ಹೊಸಹಳ್ಳಿ ಅಪ್ಪುಗೌಡ ಹಾಗೂ ಚೆನ್ನಮ್ಮನವರ ಪುತ್ರಿ ಶ್ರೀಮತಿ ಕಾಳಮ್ಮನವರ ಕೊನೆಯ ಪುತ್ರರಾಗಿ 10ನೇ ಜುಲೈ 1928ರಂದು ಜನಿಸಿದರು. ಇವರು ಚಿಕ್ಕವರಿದ್ದಾಗಲೇ ತಂದೆಯವರು ನಿಧನರಾದರು. ಅಣ್ಣಂದಿರ ಪ್ರೋತ್ಸಾಹದಲ್ಲಿ ಇವರಿಗೆ ಶಿಕ್ಷಣ ದೊರಕಿತು. ಗುರುದೇವರ ಹಳ್ಳಿಗೆ ಸಮೀಪ ಚಿಕ್ಕರಸಿನಕೆರೆ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಕ್ಯಾತುಂಗೆರೆಯಲ್ಲಿ ಪ್ರೌಢಶಿಕ್ಷಣ, ನಂತರ ಸೋಮನಹಳ್ಳಿಯಲ್ಲಿ ಶ್ರೀ SC ಮಲ್ಲಯ್ಯನವರು ಸ್ಥಾಪಿಸಿದ್ದ ಒಕ್ಕಲಿಗರ ವಿದ್ಯಾರ್ಥಿ ನಿಲಯದಲ್ಲಿ ಆಸರೆ ಪಡೆದರು. ಮಂಡ್ಯದಲ್ಲಿ ಇಂಟರ್ಮೀಡಿಯೇಟ್ ಪೂರ್ಣಗೊಳಿಸಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವೀಧರರಾದರು. ಬೆಂಗಳೂರಿನ ಒಕ್ಕಲಿಗರ ಸಂಘದಲ್ಲಿ ನೆಲೆಸಿ ಕಾನೂನು ಪದವಿ ಪಡೆದರು. ರಾಜಕೀಯಕ್ಕೆ ಬರುವ ಮೊದಲಿಗೆ ಕೆಲಕಾಲ ವಕೀಲಿ ವೃತ್ತಿಯನ್ನು ಮಾಡಿದರು. ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗಳಿಸಿದರೂ ಹುಟ್ಟೂರಿನ ಹಂಬಲ ಅವರಿಗೇನೂ ಕಡಿಮೆಯಾಗಲಿಲ್ಲ. ತಾವು ಜನಿಸಿದ ಮನೆ, ಸೋದರರು, ಸಂಬಂಧಿಕರು, ಗೆಳೆಯರೊಂದಿಗೆ ಅದೇ ಅವಿನಾಭಾವ ಸಂಬಂಧ ಮುಂದುವರಿಸಿದರು. ಊರಿಗೆ ಸಮೀಪದಲ್ಲೇ ಇದ್ದ ಇವರ ತೋಟದ ಮನೆ ಹಾಗೂ ತೆಂಗಿನ ತೋಟದ 3 ಎಕರೆ ಜಾಗವನ್ನು ಸರ್ಕಾರಿ ಆಸ್ಪತ್ರೆಗೆ ಮಾತಾ ಪಿತೃಗಳ ಸ್ಮರಣಾರ್ಥ ಸೇವೆಗಾಗಿ ದಾನ ಮಾಡಿದ್ದಾರೆ. ಅಲ್ಲೀಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುತ್ತಮುತ್ತಲಿನ ಜನರ ಆರೋಗ್ಯ ಸೇವೆಗೆ ಲಭ್ಯವಾಗಿದೆ. ಈ ಪಂಚಾಯತಿಯವ್ರು ಕೇಳಿದಾಗ ಜಿ ಮಾದೇಗೌಡರು ಇಲ್ಲಿ ಯಾವ ಪಂಚಾಯತಿ ದುಡ್ಡಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ ಕೇಳಿದಾಗ 60 ಲಕ್ಷ ರೂಪಾಯಿನ ಮನೆಯೇ ಬಿಟ್ಕೊಟ್ಬಿಟ್ರು ಜಿ ಮಾದೇಗೌಡರು. ಮನೆ ಬಿಟ್ಕೊಟ್ಟಾಗ ಈಚೆ ಒಂದು 30 ಗುಂಟೆ ಜಮೀನಿತ್ತು, ಕಾಲಿನ ಈಚೆ ಒಂದು 70-80 ತೆಂಗಿನ ಮರ, ಹಿಂದಿನ ಮೇಲೆ ಏನೇ ಬೇಕಾದಷ್ಟು ಬೆಳೆ ಇತ್ತು ಆಸ್ಪತ್ರೆ ಮುಂಭಾಗ, ಅದೆಲ್ಲ ಬಿಟ್ಕೊಟ್ಬಿಟ್ರು. ಪುನಃ ಕಾಲಿನ ಈಚೆ ಕ್ವಾರ್ಟರ್ಸ್ ಬೇಕಲ್ಲ, ಈಚೆ 30 ಗುಂಟೆ ಕ್ವಾರ್ಟರ್ಸ್ಗೆ ಬರ್ಕೊಟ್ರು. ಪುನಃ ಬರ್ಕೊಟ್ಟು ಅಲ್ಲಿ ಒಂದು 2 ಕ್ವಾರ್ಟರ್ಸ್ ಎದ್ದವೆ, ಹೊಸ ಕ್ವಾರ್ಟರ್ಸ್. ಇವ್ರಿಗೆ ರಾಮಂದ್ರ, ಚೌಟ್ರಿ, ಇಲ್ಲೊಂದು ಜಮೀನು, ಆಮೇಲೆ ಪುನಃ ಅಲ್ಲಿ ವಿಶ್ವಾಸರೊಂದು ಇದು ಮಾಡಿಸ್ಕೊಟ್ಟವ್ರೆ, ಹಾಸ್ಪಿಟ್ಲು, ಇದು ದನಿನ್ ಡೈಲಿ ಮಾಡಿಸವ್ರೆ. ಗುರುದೇವರ ಹಳ್ಳಿಯಲ್ಲಿ ಸ್ವಂತ ವೆಚ್ಚದಲ್ಲಿ ರಾಮ ಮಂದಿರ ನಿರ್ಮಿಸಿದ್ದು ಈಗ ಕಲ್ಯಾಣ ಮಂಟಪವನ್ನು ಕಟ್ಟಿಸಲಾಗುತ್ತಿದೆ. ಹೈನುಗಾರಿಕೆ ಅಭಿವೃದ್ಧಿಗಾಗಿ ಹಾಲು ಉತ್ಪಾದನಾ ಕೇಂದ್ರ, ಪಶುವೈದ್ಯಕೀಯ ಆಸ್ಪತ್ರೆ, ಕುಡಿಯುವ ನೀರಿನ ಸೌಲಭ್ಯವನ್ನು ಇವರ ಅಧಿಕಾರಾವಧಿಯಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಬಸವ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಂಕಲ್ಪ ಮಾಡಿದ್ದಾರೆ. ಮಾದೇಗೌಡರು ಫಸ್ಟ್ ರಾಜಕೀಯ ಪ್ರವೇಶ ಮಾಡಿದಾಗ ಪ್ರತಿ ಹಳ್ಳಿಗೂ ಪ್ರವೇಶ ಮಾಡ್ತಿರೋ, ಆವಾಗ ಎಲ್ಲರೂ ಕೂಡ ತಾಯಂದ್ರೆಲ್ಲ ಸೇರ್ಕೊಂಡು ಮಂಗಳಾರತಿ ಮಾಡಿ ತಟ್ಟೆ ಸಮೇತ ಕಾಣಿಕೆ ಕೊಡ್ತಿರೋರು ರಾಜಕೀಯ ಮಾಡೋಕ್ಕೋಸ್ಕರ. ಏಕೆ ಇವರು ಮುಂದೆ ಬಂದರೂ ಕೂಡ ನಮ್ಮ ಅಭಿವೃದ್ಧಿ ಆಗುತ್ತೆ, ನಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ, ಇವರು ರಾಜಕೀಯ ಪ್ರವೇಶ ಮಾಡಿ ಹೆಚ್ಚಿನ ಒಂದು ನಮ್ಮ ಸೇವೆಯನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅವರಿಂದ ನಮಗೆ ಸೇವೆ ಪಡಿಬೋದು ಅನ್ನೋ ದೃಷ್ಟಿಯಿಂದ ಹಲವಾರು ಗ್ರಾಮಗಳಲ್ಲೂ ಕೂಡ ತಾವೇ ಮುಂದೆ ಬಂದು ಕಾಣಿಕೆಯನ್ನು ಕೊಡ್ತಾರೆ, ಹಣನ ಕೊಡ್ತಾಯಿದ್ರು. ಇವತ್ತು ಅಂದ್ರೆ ಅವನ ಪ್ರಾಮಾಣಿಕತೆ ನೋಡಿ ಓಟ್ ಹಾಕೋದು ಜನಗಳಿಲ್ಲ. ಇವತ್ತು ಏನೋ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಇವತ್ತು ಹಣದ ಇದು ಯಾರು ಹಣ ಇದು ಮಾಡ್ತಾರೆ ಹತ್ತು ಬೆಂಬಲ ಸಿಗ್ತಾರೆ. ಯಾಕಂದ್ರೆ ಇವತ್ತು ಸೋಲುವಂತ ಪ್ರಮೇಯ ಗೊತ್ತಿರಲಿಲ್ಲ ಅವರು. ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೀರ್ತಿ ರಾಷ್ಟ್ರಕವಿ ಕುವೆಂಪುರವರಿಗೆ ಸಲ್ಲುತ್ತದೆ. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ ಉಪಕುಲಪತಿಗಳಾಗಿ ಅನನ್ಯ ಸೇವೆ ಸಲ್ಲಿಸಿದ್ದು ಆ ವಿಶ್ವವಿದ್ಯಾನಿಲಯಕ್ಕೆ ಮಾನಸ ಗಂಗೋತ್ರಿ ಎಂದು ನಾಮಕರಣ ಮಾಡಿದ ಖ್ಯಾತಿ ಈ ರಾಷ್ಟ್ರಕವಿಗೆ ಸಲ್ಲುತ್ತದೆ. ಇಂತಹ ಪ್ರತಿಷ್ಠಿತ ವಿಶ್ವವಿಖ್ಯಾತ ವಿಶ್ವವಿದ್ಯಾನಿಲಯವು ಶ್ರೀ ಜಿ ಮಾದೇಗೌಡರು ಶೈಕ್ಷಣಿಕ ಸಾಧನೆ, ಗ್ರಾಮೀಣಾಭಿವೃದ್ಧಿಗೆ ಕೊಟ್ಟಿರುವ ಅತ್ಯಮೂಲ್ಯ ಕೊಡುಗೆಯನ್ನು ಗುರುತಿಸಿ ದಿನಾಂಕ
7/4/2012 ನಡೆದ ಘಟಿಕೋತ್ಸವ ಸಮಾರಂಭದಲ್ಲಿ ಈ ಮಹಾ ಸಾಧಕನಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಸತ್ಕರಿಸಿದೆ. ಜಿ ಮಾದೇಗೌಡರ ಒಂದು ಅದ್ಭುತ ಅಮೋಘ ಸಾಧನೆಯನ್ನು ಗುರುತಿಸಿ ತಡವಾಗಿ ಆದರೂ ಕೂಡ ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿರುವುದು ಅತ್ಯಂತ ಸ್ವಾಗತಾರ್ಹ. ಶ್ರೀ ಮಾದೇಗೌಡರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದುದರ ಸವಿನೆನಪಿಗಾಗಿ ಭಾರತೀ ಶಿಕ್ಷಣ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಬಳಗ ದಿನಾಂಕ 12 ಮೇ 2012 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದರು. ಆದಿಚುಂಚನಗಿರಿ ಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿ ಶ್ರೀ ಡಿ.ವಿ. ಸದಾನಂದಗೌಡರು, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಎಚ್.ಎಸ್. ದೊರೆಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ.ಎಸ್. ರಂಗಪ್ಪನವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪಟೇಲ್ ಬಿ.ಎಚ್. ಹೊನ್ನಹಲಿಗೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಬಿ.ಎಚ್. ಸುರೇಶ್ ನಿರ್ಮಿಸಿರುವ ಮಾದೇಗೌಡರ ಕುರಿತಾದ ದೀಪಧಾರಿ ಸಾಕ್ಷ್ಯಚಿತ್ರ ಬಿಡುಗಡೆಗೊಳಿಸಲಾಯಿತು. ತನಗೆ ಸಮಾಜ ಒಂದು ಸ್ಥಾನವನ್ನು ಕೊಟ್ಟಾಗ ಸಮಾಜದಲ್ಲಿ ನೂರಾರು ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳುವಂಥ ಭಾವನೆಗಳು, ಆಶೆಗಳು ಸಮಾಜದಲ್ಲಿದ್ದಾಗ ಆ ವ್ಯವಸ್ಥೆಗೆ ತಕ್ಕಂತೆ ತನ್ನ ಅಂತಸ್ತಿನ ಸಂದರ್ಭದಲ್ಲಿ ಕೂಡ ನಡ್ಕೊಳ್ತಾನಲ್ಲ, ಅವನು ಅದ್ಭುತವಾದಂಥ ಮನುಷ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂಥ ಸಾಲಿನಲ್ಲಿ ಸನ್ಮಾನ್ಯ ಮಾದೇಗೌಡರು ಸೇರಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಸಂಶಯಗಳಿಲ್ಲ. ಅಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಮಾದೇಗೌಡರು ಮತ್ತು ಅವರ ಪತ್ನಿ ಶ್ರೀಮತಿ ಜೆ.ಸಿ. ಪದ್ಮಾ ಮಾದೇಗೌಡರಿಗೆ ಹಿರಿಯ ವಿದ್ಯಾರ್ಥಿಗಳು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಸಮಾರಂಭದಲ್ಲಿ ಅಪಾರ ಸಂಖ್ಯೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಜಿ ಮಾದೇಗೌಡರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಡಾಕ್ಟರ್ ಜಿ ಮಾದೇಗೌಡರ ಜೀವನದ ಯಶೋಗಾಥೆ ನಿಷ್ಕಾಮ ಕರ್ಮದಿಂದ ಕೂಡಿದೆ. ಫಲಾಪೇಕ್ಷೆಯಿಲ್ಲದ ಸರಳ ಸಜ್ಜನಿಕೆಯ, ನೇರ ನಡೆನುಡಿಯ, ಸತ್ಯ ನಿಷ್ಠುರ, ಪಾರದರ್ಶಕ ಪ್ರಾಮಾಣಿಕ ವ್ಯಕ್ತಿತ್ವದ ಮಹಾನ್ ಚೇತನವಾಗಿದ್ದಾರೆ. ಭೂಗರ್ಭದ ಒಳ ಆಳದಿಂದ ಹೆಕ್ಕಿದ ಚಿನ್ನವು ಪುಟವಿಟ್ಟ ಅಪರಂಜಿಯಾಗುವಂತೆ ಡಾಕ್ಟರ್ ಜಿ ಮಾದೇಗೌಡರ ಜೀವನವು ವೈಶಿಷ್ಟ್ಯಪೂರ್ಣದಿಂದ ಕೂಡಿದೆ. ಅವರ ಅಪಾರ ಅಭಿಮಾನಿಗಳ ಪಾಲಿಗೆ ಅವರು ಎಂದೆಂದಿಗೂ ಅಪರಂಜಿಯೇ ಆಗಿದ್ದಾರೆ. ಪ್ರಸ್ತುತ ಮೌಲ್ಯಗಳು ನಶಿಸುತ್ತಾ ಸ್ವಾರ್ಥ ರಾಜಕಾರಣವೇ ಆವರಿಸುತ್ತಿರುವ ಕಾಲಘಟ್ಟದಲ್ಲಿ ಡಾಕ್ಟರ್ ಜಿ ಮಾದೇಗೌಡರು ನಡೆದು ಬಂದ ಸತ್ಯ ಧರ್ಮದ ಹಾದಿ ಕುಗ್ರಾಮ ಗುರುದೇವರ ಹಳ್ಳಿಯಿಂದ ಬೆಳೆದು ಅಪೂರ್ವ ಸಾಧನೆಯ ಯಶಸ್ಸು ಕಂಡಿದ್ದರೂ ಇದೆಲ್ಲ ಜನರ ಸಾಧನೆ, ತಾನು ನೆಪ ಮಾತ್ರ ಎಂದು ಔದಾರ್ಯ ತೋರುವ ಡಾಕ್ಟರ್ ಜಿ ಮಾದೇಗೌಡರು ನಿಜಕ್ಕೂ ಮಂಡ್ಯದ ಪಾಲಿಗೆ ಗುರುದೇವ. ಅವರು ಹಚ್ಚಿರುವ ಜ್ಞಾನದೀವಿಗೆ ಸದಾ ಪ್ರಜ್ವಲಿಸಲಿದೆ. ಡಾಕ್ಟರ್ ಜಿ ಮಾದೇಗೌಡರ ಜೀವನದ ಸಾಧನೆ, ಸಾರ್ಥಕತೆ ಇಂದು ಮುಂದು ಎಂದೆಂದಿಗೂ ಚಿರಶಾಶ್ವತ.